ಅನೆಸ್ಥೀಸಿಯಾ ರಿಲೇಟೆಡ್ ಡೌಟ್ಸ್ ಏನಿದೆ ಅದು ಜಸ್ಟ್ ಆನ್ ದ ಡೇ ಆಫ್ ಸರ್ಜರಿ ಅವರಿಗೆ ಬರಬಹುದು. ಸ್ಪೈನಲ್ ಅನೆಸ್ಥೀಸಿಯಾ ಅದರಿಂದ ಡೆಫಿನೆಟ್ಲಿ ಲೋವರ್ ಬ್ಯಾಕ್ ಪೇನ್ ಆರ್ ಎನಿ ಸಾರ್ಟ್ ಆಫ್ ಕ್ರಾನಿಕ್ ಬ್ಯಾಕ್ ಪೇನ್ ಬರೋದಿಲ್ಲ. ಮುಂಚೆಯಿಂದ ನಿಮಗೆ ಏನೋ ಡಿಸ್ಕ್ ಪ್ರಾಬ್ಲಮ್ ಇದೆ ಅಥವಾ ಲೋವರ್ ಬ್ಯಾಕ್ ಪೇನ್ ಇದೆ ವಿಚ್ ವಾಸ್ ಪಾರ್ಷಲಿ ಟ್ರೀಟೆಡ್, ಈ ಥರ ಇದ್ದಾಗ ನಿಮಗೆ ಸರ್ಜರಿ ಆದಮೇಲೆ ಅದು ಅಗ್ರಿವೇಟ್ ಆಗೋ ಥರ ನಿಮಗೆ ಅನಿಸ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಕೋಮಲ್ ದೇಶಪಾಂಡೆ ಆ್ಯಂಡ್ ಐ ಆಮ್ ಅನ್ ಅನೆಸ್ಥಿಸಿಯಾಲಜಿಸ್ಟ್ ವರ್ಕಿಂಗ್ ವಿತ್ ಸಂಪ್ರದಾ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್. ಸುಮಾರು ಪೇಷಂಟ್ಸ್ ನಾನು ದಿನ ಓ ಟಿಗಿಂತ ಮುಂಚೆ ನೋಡಬೇಕಾದ್ರೆ ನನಗೊಂದು ರಿಯಲೈಸೇಷನ್ ಆಗಿದೆ ದಟ್ ಪ್ರಯರ್ ಟು ಸರ್ಜರಿ ಸರ್ಜನ್ಸ್ ಹತ್ರ ತುಂಬ ಸರಿ ಮಾತಾಡಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊತಾರೆ. ಬಟ್ ಯೂಶಲಿ ದ ಅನೆಸ್ಥೀಸಿಯಾ ರಿಲೇಟೆಡ್ ಡೌಟ್ಸ್ ಏನಿದೆ ಅದು ಜಸ್ಟ್ ಆನ್ ದ ಡೇ ಆಫ್ ಸರ್ಜರಿ ಅವರಿಗೆ ಬರಬಹುದು. ಸೊ ಸರ್ಟನ್ ಕಾಮನ್ಲಿ ಆಸ್ಡ್ ಕ್ವೆಶನ್ಸ್ನ ನಾನು ಅಡ್ರೆಸ್ ಮಾಡಿ ನಿಮ್ದೇನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಬಿಟ್ಟು ಸರ್ಟನ್ ಮಿತ್ಸ್ ಐ ವಾಂಟ್ ಟು ಬರ್ಸ್ಟ್ ಇನ್ ದಿಸ್ ಸೆಷನ್ ವಿತ್ ಮೀ ಟುಡೇ. ಸೊ ಮೊದಲನೇ ಪ್ರಶ್ನೆ ನಾನು ಅಡ್ರೆಸ್ ಮಾಡಬೇಕಂತ ಇದ್ದೀನಿ. ಯೂಶ್ವಲಿ ನನಗೆ ಪೇಷಂಟ್ಸ್ ಏನು ಕೇಳ್ತಾರೆ ಅಂದರೆ, ಡಾಕ್ಟರ್ ನೀವು ಸ್ಪೈನಲ್ ಅನೆಸ್ಥೀಷಿಯಾ ಕೊಟ್ಟ ಮೇಲೆ ನನಗೆ ಲಾಂಗ್ ಟರ್ಮ್ ಲೋವರ್ ಬ್ಯಾಕ್ ಪೇನ್ ಆರ್ ಎನಿ ಸಾರ್ಟ್ ಆಫ್ ಬ್ಯಾಕ್ ಪೇನ್ ಉಳಿಯುತ್ತಾ ಅಂತ. ಸೊ ಈ ಥರ ಕನ್ಸರ್ನ್ಸ್ಗಳಿಂದ ತುಂಬ ಜನ ನನಗೆ ಜನರಲ್ ಅನೆಸ್ಥೀಷಿಯಾ ಕೊಡಿ, ನನಗೆ ಸ್ಪೈನಲಿಂದ ಬ್ಯಾಕ್ ಪೇನ್ ಬರುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರಿಗಾರು ಅಂತ ಕೇಳ್ತಾರೆ. ಸೊ ಈ ಪ್ರಶ್ನೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಪೈನಲ್ ಅನೆಸ್ಥೀಸಿಯಾ ಯಾವ ಥರದ್ದು ಪ್ರೊಸೀಜರ್ ಅಂದರೆ ಅದರಿಂದ ಡೆಫಿನೆಟ್ಲಿ ಲೋವರ್ ಬ್ಯಾಕ್ ಪೇನ್ ಆರ್ ಎನಿ ಸಾರ್ಟ್ ಆಫ್ ಕ್ರಾನಿಕ್ ಬ್ಯಾಕ್ ಪೇನ್ ಬರೋದಿಲ್ಲ. ಸೊ ಇದಕ್ಕೆ ರೀಸನ್ ಏನು ಅಂದರೆ, ಸ್ಪೈನಲ್ ಅನೆಸ್ಥೀಷಿಯಾ ಅಂದರೆ ಒಂದು ಚಿಕ್ಕ ತೆಳ್ಳನ ಸೂಜಿ ನಾವು ಬೆನ್ನಲ್ಲಿ ಮೂಳೆಗಳ ನಡುವೆ ನಾವು ಇನ್ಸರ್ಟ್ ಮಾಡ್ತೀವಿ. ಸೊ ನಾವು ಅನೆಸ್ಥೆಟಿಸ್ಟ್ ಆಗಿ ವಿ ಆರ್ ವೆರಿ ಮಚ್ ಟ್ರೈನ್ಡ್ ವಿತ್ ಅ ಲಾಟ್ ಆಫ್ ಎಕ್ಸ್ಪರ್ಟೀಸ್ ಈ ಪ್ರೊಸೀಜರ್ ಮಾಡೋಕ್ಕೆ, ಆ್ಯಂಡ್ ಇಟ್ ಇಸ್ ಅ ವೆರಿ ಥಿನ್ ನೀಡಲ್. ಸೊ ಇದು ಎರಡು ಮೂಳೆಗಳ ನಡುವೆ ಇನ್ಸರ್ಟ್ ಮಾಡಿ ಅಲ್ಲಿ ನಾವು ಡ್ರಗ್ನ ಇಂಜೆಕ್ಟ್ ಮಾಡ್ತೀವಿ. ಸೊ ಈ ಥರ ಪ್ರೊಸೀಜರಲ್ಲಿ ಯಾವ ಥರದ್ದು ನರಕ್ಕೆ ಡ್ಯಾಮೇಜ್ ಅಥವಾ ಮಸಲ್ ಆರ್ ಎನಿ ಅದರ್ ಸ್ಟ್ರಕ್ಚರ್ಸ್ಗೆ ಡ್ಯಾಮೇಜ್ ಇರೋದಿಲ್ಲ. ಸೊ ಪೇನ್ ಯಾವಾಗ ಬರುತ್ತೆ ಅಂದರೆ, ಏನಾದ್ರು ಸ್ಟ್ರಕ್ಚರ್ಸ್ ಡ್ಯಾಮೇಜ್ ಆದರೆ ಮಾತ್ರ ಪೇನ್ ಜನ್ರೇಟ್ ಆಗುತ್ತೆ. ಸೊ ಈ ಪ್ರೊಸೀಜರಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ದ ಕಾಸ್ ಫಾರ್ ಎನಿ ಕೈಂಡ್ ಆಫ್ ಲೋವರ್ ಬ್ಯಾಕ್ ಪೇನ್. ಸೊ ವಾಟ್ ಐ ವಿಶ್ ಟು ಸೇ ಇಸ್, ಡಿಸ್ಪೈಟ್ ಆಲ್ ದಿಸ್, ಈ ಥರ ಇದ್ದಾಗೂ ಕೂಡ ಕೆಲವು ಜನ ಕೇಳ್ತಾರೆ ಯಾಕೆ ನನಗೆ ಸ್ಟಿಲ್ ಬ್ಯಾಕ್ ಪೇನ್ ಬರ್ತಿದೆ ಸರ್ಜರಿ ಆದಮೇಲೆ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಮುಂಚೆಯಿಂದ ನಿಮಗೆ ಏನೋ ಡಿಸ್ಕ್ ಪ್ರಾಬ್ಲಮ್ ಇದೆ ಅಥವಾ ಲೋವರ್ ಬ್ಯಾಕ್ ಪೇನ್ ಇದೆ ವಿಚ್ ವಾಸ್ ಪಾರ್ಷಲಿ ಟ್ರೀಟೆಡ್. ಸೊ ಈ ಥರ ಇದ್ದಾಗ ನಿಮಗೆ ಸರ್ಜರಿ ಆದಮೇಲೆ ಅದು ಅಗ್ರಿವೇಟ್ ಆಗೋ ಥರ ನಿಮಗೆ ಅನಿಸ್ಬೋದು. ಇಲ್ಲ ಅಂದರೆ ಪ್ರೆಗ್ನೆಂಟ್ ಫೀಮೇಲ್ಸಲ್ಲಿ ಆಫ್ಟರ್ 9 months ಆಫ್ ಪ್ರೆಗ್ನೆನ್ಸಿ ಡ್ಯೂ ಟು ಸಮ್ ಬ್ಯಾಕ್ ಸ್ಟಿಫ್ನೆಸ್ ಆರ್ ದೇ ಹ್ಯಾವ್ ಬೆಂಡ್ ಮಾಡಿ ಕೆಲಸಗಳು ಜಾಸ್ತಿ ಮಾಡಿಲ್ಲ. ಸೊ ಆಫ್ಟರ್ ಡೆಲಿವರಿ ಅವರು ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಶುರು ಮಾಡಿದಾಗ ಅವ್ರಿಗೆ ಇನ್ನೂ ಸ್ವಲ್ಪ ಮಸಲ್ ವೀಕ್ನೆಸ್ ಅಥವಾ ಲಿಗಮೆಂಟ್ ಲ್ಯಾಕ್ಸಿಟಿ ಅಂತ ಹೇಳ್ತೀವಿ. ಸೊ ಈ ಕಾರಣಗಳಿಂದ ಅವ್ರಿಗೆ ಬೆನ್ನೋವು ಕಾಣಿಸ್ಕೊಬೋದು. ಸೊ ಈ ಥರ ಆದಾಗ ಯು ಕ್ಯಾನ್ ಆಲ್ವೇಸ್ ಇಂಪ್ರೂವ್ ಇಟ್ ವಿತ್ ಎಕ್ಸಸೈಸಸ್ ಆ್ಯಂಡ್ ಅದರ್ measures to overcome the back pain. So definitely spinal anesthesia will not cause lower back pain and you can safely go for it. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.